ಮೇಧಾ ಸೂಕ್ತ ಅಂತ ಹೊಡೆದ್ರೆ ಸಾಕು. ಆ ಮೇಧಾ ಸೂಕ್ತವನ್ನು ಜಸ್ಟ್ ಮನೇಲಿರ್ತಕ್ಕಂಥವ್ರು ಕೇಳಿಸಿದ್ಕೊಂಡ್ರೆ 6ನೇ ಮನೆ ಶುಕ್ರ ಮತ್ತು 3ನೇ ಮನೆ ಇಷ್ಟೂ ಕಮ್ಮಿ ಆಗುತ್ತೆ. ಹಾಗೆ ಎಜುಕೇಷನ್ ಕಾಂಬೋ ಅಂತ ಬರ್ತಕ್ಕಂಥ ಒಂದು ಕ್ರಿಸ್ಟಲ್ಸ್ ಇದೆ ನಮ್ಮಲ್ಲಿ. ಎಜುಕೇಷನ್ ಕಾಂಬಿನೇಷನ್ ಅಂತಲೇ ಬರ್ತಕ್ಕಂಥದ್ದು. ಆ ಕಾಂಬಿನೇಷನ್ನು ಓದೋ ಟೇಬಲ್ ಮೇಲೆ ಇಟ್ಟರೆ ಸಾಕು, ಅದ್ಭುತವಾಗಿರ್ತಕ್ಕಂಥ ಮೈಂಡ್ಸೆಟ್ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ ವಿತಿನ್ 48 ಡೇಸ್. ಸೊ ಎಜುಕೇಷನ್ ಕಾಂಬೋ ಅಂತಲೇ, ಯಾಕೆ ಎಜುಕೇಷನ್ ಕಾಂಬೋ ಅಂತಂದರೆ ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ. ಈಗ ನಾವು ಈ ಮೊಬೈಲಲ್ಲಿ ಒಂದು ಮೆಮೊರಿ ಚಿಪ್ ಅಂತ ಹಾಕೊಳ್ತೀವಿ, ಮೆಮೊರಿ. ಆ ಮೆಮೊರಿ ಬಂದ್ಬಿಟ್ಟು ಒಂದು ಮಣ್ಣು. ಅದರೊಳಗಡೆ ನಿಮ್ಮ ಫೋಟೋ, ನಿಮ್ಮ ಹಾಡು, ನಿಮ್ಮ ಸಂಭಾಷಣೆ, ನಿಮ್ಮ ವಿಡಿಯೋ ಎಲ್ಲವೂ ಸ್ಟೋರ್ ಆಗಿರುತ್ತೆ ಆ ಚಿಪ್ಪಲ್ಲಿ. ಆ ಚಿಪ್ ಏನರಿಂದ ಮಾಡಿರೋದು? ಭೂಮಿಲಿ ಬರ್ತಕ್ಕಂಥ ಮಣ್ಣಿಂದನೇ. ಆ ಮಣ್ಣಲ್ಲಿ ಆ ಒಂದು ಸ್ಟೋರೇಜ್ ಗುಣ ಇರತಕ್ಕಂಥ ಒಂದು ಕ್ರಿಸ್ಟಲ್ಸ್ ಇದ್ದಾವೆ, ಸಾಕಷ್ಟು ಕ್ರಿಸ್ಟಲ್ಸ್ ಇದ್ದಾವೆ. ಆ ಕ್ರಿಸ್ಟಲ್ಸು ಎಜುಕೇಷನ್ ಕಾಂಬೋ ಕ್ರಿಸ್ಟಲ್ಸೇ ಇರ್ತಕ್ಕಂಥದ್ದು. ಅದನ್ನು ಪಕ್ಕದಲ್ಲಿಟ್ಟಿದ್ದಾಗ ಅಟ್ರಾಕ್ಟ್ ಆಗುತ್ತದು, ಓದಬೇಕು, ಏನಾದ್ರು ತೊಗೊಳ್ಬೇಕು, ತಿಳ್ಕೊಬೇಕು ಅಂತ ಹೇಳಿ ಟೆಲಿಪತಿ ಥರ ವರ್ಕ್ ಆಗುತ್ತೆ. ಯಾರ್ಯಾರು ಎಜುಕೇಷನ್ ಮಾಡ್ತಾಯಿದ್ದಾರೆ, ಈಗ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ, ಇನ್ನೂ ರಿಟೈನ್ ಮಾಡಬೇಕು, 80 ತೆಗೆಯೋರು 90 ತೆಗಿಬೇಕು ಅಂತವರು ಇದನ್ನು ಕಾಂಬೋ, ಎಜುಕೇಷನ್ ಕಾಂಬೋ ಯೂಸ್ ಮಾಡಬೇಕು. ಹಾಗೆ 90 ತೆಗಿತಾ ಇದ್ದೀವಿ, ಸ್ವಲ್ಪ ರ್ಯಾಂಕಿಗೆ ಹತ್ರ ಇದ್ದೀವಿ, ಎಜುಕೇಷನ್ ಕಾಂಬೋ ಯೂಸ್ ಮಾಡಬೇಕು. ಯಾಕಂದರೆ ಅದು ಪವರ್ ಹೌಸ್, ಸ್ಟೋರ್ ಮಾಡುತ್ತೆ, ಮೈಂಡಲ್ಲಿರ್ತಕ್ಕಂಥದ್ದು ಟೆಲಿಪತಿ ಥರ ಸ್ಟೋರ್ ಮಾಡುತ್ತೆ. ಹಾಗೆ ಯಾರು ನಾರ್ಮಲಾಗಿ 30, 40, 50% ತೆಗಿತಾ ಇರ್ತಾರೆ, ಸ್ವಲ್ಪ ಪಾಸ್ ಆಗೋದೇ ಕಷ್ಟ, ಅಂಥವ್ರಿಗೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ವಿಚಾರವನ್ನು ತಗೊಳ್ಬೇಕು ಅಂತಂದರೆ ಮೊದಲನೇದು ಮೇಧಾ ಸೂಕ್ತವನ್ನು ಹಾಕಬೇಕು ಮನೆಯಲ್ಲಿ. ಮೇಧಾ ಸೂಕ್ತವನ್ನು ಕಲಿಯೋದು ಒಳ್ಳೆಯದು. ಮೇಧಾ ಅಂದರೆ ಸರಸ್ವತಿಯ ಇನ್ನೊಂದು ಹೆಸರು ಅಷ್ಟೇ. ತುಂಬ ಜನಕ್ಕೆ ಗೊತ್ತಿಲ್ಲ ಇದು ಮೇಧಾ ಸೂಕ್ತ ಅಂತ. ಫಸ್ಟ್ ಟೈಮ್ ಕೇಳಿರ್ತಾರಲ್ಲ, ಟಿ ವಿಲಿ ಕೇಳೋರೆಲ್ಲ ಮೇಧಾ ಸೂಕ್ತ. ಮೇಧಾ ಸೂಕ್ತವನ್ನು ಪಠನೆ ಮಾಡಿ, ಕ್ರಿಸ್ಟಲಲ್ಲಿ ವಿಶೇಷವಾಗಿರ್ತಕ್ಕಂಥ ಎಜುಕೇಷನ್ ಕಾಂಬೋ ಕ್ರಿಸ್ಟಲ್ಸ್ ಇದೆ, ನೀಡಿ. ಎಂಥ 6ನೇ ಮನೆ ಇರಲಿ, ಶುಕ್ರ ಇರಲಿ, 3ನೇ ಮನೆ ಇರಲಿ, ಒಂದು 30% ಇನ್ಕ್ರೀಸ್ ಆಗುತ್ತೆ. ನಮ್ಮ ಕೈಲಿ 30%. ಇನ್ನು ಮಿಕ್ಕ ನಿಮ್ಮ ಕಡೆಯಿಂದ ಒಂದು 30-40% ಇನ್ಕ್ರೀಸ್ ಆದರೆ, 60% ಇನ್ಕ್ರೀಸ್ ಆದರೆ, ಅವನ ಎಫರ್ಟ್ ಒಂದು 20% 80% ತೆಗಿಯೋಕ್ಕೆ ಈಸಿ ಆಗಿಬಿಡುತ್ತೆ. ಇಷ್ಟನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಹೌದು, ಕ್ರಿಸ್ಟಲಿಂದ ಹೇಗೆ ಅಂತಾರೆ, ಸೈಂಟಿಫಿಕ್ ರೀಸನ್ ಅಲ್ಲೇ ಗೊತ್ತಾಯಿತು ಹೇಗೆ ಅದು ವರ್ಕ್ ಆಗುತ್ತೆ ಅಂತ. ಎಸ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಡ್ಯದಿಂದ ಸುಮಾ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಪ್ರಶ್ನಾಶಾಸ್ತ್ರ. ಸರಿ, ಒಂದು ಸಂಖ್ಯೆ ಹೇಳಿ, 1ರಿಂದ 249. 105. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ಏನು ಪ್ರಶ್ನೆ ಇದೆ? ಅಲ್ಲ, ಮಗ ಒಂದು ಹುಡುಗಿ ಲವ್ ಮಾಡ್ತಾ ಇದ್ದಾನೆ, ಅದೇ ಹುಡುಗಿನ ಮದುವೆ ಆಗ್ತಾನ ಅಂತ ಪ್ರಶ್ನಾಶಾಸ್ತ್ರದಲ್ಲಿ ಗೊತ್ತಾಗ. ನಿಮ್ಮ ಮಗ ಅದೇ ಹುಡುಗಿನ ಲವ್ ಮಾಡ್ತಾನ? 5ನೇ ಮನೆ ಮಗ ತೋರಿಸ್ತಕ್ಕಂಥದ್ದು, ಡಿಸ್ಪ್ಲೇ ಮಾಡಿ. 5ನೇ ಮನೆ ತೋರಿಸ್ತಕ್ಕಂಥದ್ದು 6, 10, 5. ಮದುವೆ ವಿಚಾರವನ್ನು ನೋಡೋಣ. ಇಲ್ಲಿ ನಮಗೆ ಮ್ಯಾರೇಜ್ ಅಂತ ಹಾಕ್ಕೊಳ್ತೀವಿ. ಮ್ಯಾರೇಜಲ್ಲಿ ಕಾಂಬಿನೇಷನಲ್ಲಿ 7ನೇ ಮನೆಯೂ ನೋಡ್ತೀವಿ. 7ನೇ ಮನೆಯೂ ಕೂಡ 7, 7, 12. ಅವರೇ ಬಿಟ್ಟರೆ ಮದುವೆ ಆಗಲ್ಲ. ಕೇಳಿಸ್ಕೊಳ್ಳಿ, ಅವರೇ ಬಿಟ್ಟರೆ ಮದುವೆ ಆಗಲ್ಲ. ಅಂದರೆ ಅವರೇ ಓನ್ ಡಿಸಿಷನ್ ತಗೊಳ್ಳಲ್ಲ. ನೀವು ಎಲ್ಲಿವರೆಗೂ ಎಸ್ ಅನ್ನಲ್ವೋ ಅಲ್ಲಿವರೆಗೂ ಮದುವೆ ಇಲ್ಲ. ಅರ್ಥ ಆಯ್ತಾ? ಹಾಗೆ ವಿವಾಹದಲ್ಲೂ ಕೂಡ ಕೇತು 12ನೇ ಮನೆ ಬಂದಿರೋದ್ರಿಂದ ಕಾಲಕ್ರಮೇಣ ತುಂಬ ವರ್ಷಗಳು ಬಿಟ್ಟರೆ ಇದು ನಶಿಸಿ ಹೋಗುತ್ತೆ, ಇದು ನಿಲ್ಲಲ್ಲ. ಈಗ ಸದ್ಯದ ಪರಿಸ್ಥಿತಿಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಕ್ಕಂಥ ವಿಚಾರ, ಅಂದರೆ ತುಂಬ ಸ್ಟ್ರಾಂಗ್ ಆಗಿ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ಬರ್ತಕ್ಕಂಥದ್ದು. ಇಲ್ಲಿ ಈ ಕಾಂಬಿನೇಷನಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ, 12ನೇ ಮನೆ ಕೇತು ಬಂದಿರೋದ್ರಿಂದ 5ನೇ ಮನೆ 6ನೇ ಮನೆ ಬಂದಿರತಕ್ಕಂಥ, 5ನೇ ಮನೆಯಲ್ಲಿ 6 ಅಂತ ಬಂದಿರತಕ್ಕಂಥದ್ದು, ಅವರಿಬ್ಬರಲ್ಲೇ ಮನಸ್ತಾಪಗಳು ಬಂದೇ ಬರುತ್ತೆ.